ಭಾಳ ಒಳ್ಳೆ ಕೆಲಸ ಮಾಡಿದಿರಿ. ಹಾಗಾಗಿ ನಿಮ್ಮ ಟ್ರಸ್ಟ್ಗಳಲ್ಲ, ಹಿಂದೂ ಟ್ರಸ್ಟ್ಗಳಲ್ಲೇ ಮತ್ತು ಇನ್ನುಳಿದ ನಿಮ್ಮ ಏನಪ್ಪ ಅಂತಂದ್ರೆ ಈ ಒಂದು ದೇವಸ್ಥಾನಗಳ ನೀವೇನು ಮಾಡ್ಕೊಂಡಿರ್ತೀರಿ ಬೋರ್ಡ್ಗಳಲ್ಲೇ, ನೀವು ಮುಸಲ್ಮಾನರ ಅಥವಾ ಹಿಂದೂ ಏದರ ಒಂದು ಇಬ್ಬರು ಮಾಡ್ಕೊಳ್ತೀರಾ ಅಂತ ಪ್ರಶ್ನೆ ನಿನ್ನೆ ಮಾಡಿದ್ರು. ಅದು ಇವತ್ತು ಮತ್ತೆ ಮುಂದುವರೆದಾಗ ಅದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವ್ರಿಗೆ ಉತ್ತರ ಕೊಡಲಿಕ್ಕೆ ಆಗಿಲ್ಲ. ಏನದು ಉತ್ತರ ಕೊಡೋದು ಇದಕ್ಕೆ ಅಂತೇಳಿ ನೀವು ಏನೋ ತಪ್ಪಿಸಿದ್ರು, ಏನೋ ಮಾಡಿದರು, ಏನೇನೋ ಮಾತು ಬದಲಾಯಿಸಿದರು. ಆದ್ರೆ ಸಂಜೀವ್ ಖನ್ನಾ ಅವರು ಈ ಮೂಲಭೂತ ಪ್ರಶ್ನೆ ಇಲ್ಲಿ ನಮ್ಮ ಧಾರ್ಮಿಕ ಸ್ವತಂತ್ರದ ಆರ್ಟಿಕಲ್ 25 ಪ್ರಕಾರ ಎಲ್ಲರೂ ಅವ್ರ ಧರ್ಮವನ್ನು ಆಚರಿಸೋದು, ಅವ್ರವ್ರ ಧರ್ಮವನ್ನು ಆಚರಿಸಲಿ, ಅವ್ರ ಧರ್ಮದಲ್ಲಿ ಅವ್ರು ಹೋಗಲಿ, ಇದನ್ನು ಸ್ವತಃ ಸಂವಿಧಾನ ಬದ್ಧತೆ ಇದು ಮಾಡಲಿ ಅಂದಾಗ ಅದರಲ್ಲಿ ವಕ್ಫ್ ಇದು ಪೂರ್ತಿ ಧಾರ್ಮಿಕ, ಅದು ಇಸ್ಲಾಂ ಧರ್ಮ ನೆಲೆಗಟ್ಟೆ ನಡೆದಂಥದ್ದು. ಅದು ನಿಮ್ಮ ಹಿಂದೂಗಳದ್ದೇನು ಕೆಲಸ? ಯಾಕಂದ್ರೆ ಆ ದುಡ್ಡನ್ನು ಅಥವಾ ಆ ಒಂದು ಆಸ್ತಿಯನ್ನು ಖರ್ಚು ಮಾಡೋದಿರ್ತದಪ್ಪ ಅಂದ್ರೆ ಇಸ್ಲಾಂ ಧರ್ಮದ ನೆಲೆಗಟ್ಟಿನಲ್ಲಿ ಖರ್ಚು ಮಾಡ್ತಾಯಿರ್ತಾರೆ. ಇಸ್ಲಾಂ ಧರ್ಮದ ಮುಖ್ಯ ಮಸ್ಜಿದ್ ಆಗಿರ್ಬೋದು ಅಥವಾ ಇನ್ನುಳಿದವು ಆಗಿರ್ಬೋದು, ಇವುಗಳ ಒಂದು ಸುಧಾರಣೆಗೆ, ಅಲ್ಲಿ ಧರ್ಮದ ಕಾರ್ಯಗಳು ನಡೆಯೋದಕ್ಕಾಗಿ, ಜನರ ಶಿಕ್ಷಣಕ್ಕಾಗಿ ಇವೆಲ್ಲ ಮಾಡ್ತಾಯಿರ್ತಾರೆ. ಅದರಲ್ಲಿ ನಿಮ್ಮ ಹಿಂದೂಗಳದೇನು ಕೆಲಸ ಅನ್ನುವಂಗೆ ಪ್ರಶ್ನೆ ಮಾಡಿದರು. ಅಂದರೆ ಹೋಗ್ತಿರಲ್ಲ, ಹೋಗ್ರಿ, ಅಡ್ಡಿಯಲ್ಲ, ಒಂದು ಪಾರದರ್ಶಕತೆ ಬರ್ತದೆ. ಹಾಗೆ ನೀವು ಅದೇ ರೀತಿಯಾಗಿ ಹಿಂದೂಗಳ ಟ್ರಸ್ಟ್ನಲ್ಲೇ ಹಿಂದೂಗಳಲ್ಲದವರನ್ನು ತೊಗೊಳ್ತೀರಿ ನೀವು ಪ್ರಶ್ನೆ ಮಾಡಿದರು. ಅದಕ್ಕೆ ಇವತ್ತು ನಮ್ಮ ತುಷಾರ್ ಮೆಹ್ತಾ ಅವ್ರಿಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಯಾಕ್ರಿ ಹೇಗಾದ್ರೆ ಯಾಕೆ ತಗೋಬಾರ್ದು ಅವ್ರ ಪ್ರಶ್ನೆ ನಮಗೆ ತಿಳಿತಾ ಇಲ್ಲ. ನಾವು ಅಂದಾಗಿಲ್ಲ, ಅದು ಹಿಂದೂಗಳ ಧರ್ಮದ ಹಸ್ತಕ್ಷೇಪ ಮಾಡಿದಂಗೆ ಆಗ್ತದೆ, ಹಾಗೆ ಏನೋ ವಾದ ಮಾಡಲಿಕ್ಕೆ ಹೋದಾಗ ಅದು ಇಲ್ಲಿ ನಾವು ನೋಡ್ರಿ, ಇಲ್ಲಿ ಕುಳ್ತಾವ್ರು ನಾವು ಅದೇನೋ ಒಂದಿಷ್ಟು ನ್ಯಾಯಾಂಗ ಸಂಬಂಧಿಸಿದ ಪ್ರಶ್ನೆ ಮಾಡೋಕ್ಕೆ ಹೋದಾಗ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ, ಅದು ನಾವು ನ್ಯಾಯಾಂಗದಲ್ಲಿ ಕುಳಿತಿದ್ದೀವಪ್ಪ. ಇಲ್ಲ, ನಮಗೆ ಎಲ್ಲ ಧರ್ಮಗಳು ಅಷ್ಟೆ, ನಾವಿಲ್ಲಿ ಧರ್ಮದ ಪರವಾಗಿ ನಿಂತಿಲ್ಲ, ಯಾವ ಧರ್ಮದ ಪರವೂ ಇಲ್ಲ. ಯಾವ ಧರ್ಮದವನು ಅಂತ ನಾವು ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಅದರ ಅವಶ್ಯಕತೆ ನಮಗಿಲ್ಲ. ನಮಗೆ ಬೇಕಾಗಿದ್ದಷ್ಟು ಹಿಂದೂಗಳ ಟ್ರಸ್ಟ್ಗಳಲ್ಲೇ ಮುಸ್ಲಿಮರ ಒಂದು ಏನಪ್ಪ ಅಂದ್ರೆ ಅಸ್ತಿತ್ವ ಕೊಡ್ಲಿಕ್ಕೆ ಸಾಧ್ಯದಿಲ್ಲ. ಮೊದಲು ನೀವು ಕೊಟ್ಟರು ಅವ್ರಿಗೆ ಮತ ಹಾಕುವಂಥ ಹಕ್ಕಿಟ್ಟಿದ್ದೀರಾ, ಈಗ ಕೊಡ್ತಾರಿಲ್ಲ ಅಂತಲ್ಲ, ಅಲ್ಲಿ ಮತ ಹಾಕಿರೋದಲ್ಲ, ಕೇವಲ ನಮ್ಮ ಅಭಿಪ್ರಾಯ ಹೇಳೋದು ಅಂತ ಹೋಗುವಂಥದ್ದು ಇರ್ತದೆ. ನೀವು ಅದರಲ್ಲಿ ಎಕ್ಸಿಕ್ಯೂಟಿವ್ ಒಳಗೆ ನೀವು ಅವ್ರಿಗೂ ತಮ್ಮ ಅಭಿಪ್ರಾಯ ದಾಖಲಿಸುವಂಥದ್ದು ಹೇಳುವಂಥದ್ದು ಇಟ್ಟಿದ್ದೀರಾ, ಅವರಾಗೆ ವೋಟ್ ಅಂದರೆ ಮತದ ಅಧಿಕಾರ ಕೊಟ್ಟಿದ್ದೀರಾ ಅನ್ನೋ ಪ್ರಶ್ನೆಯೂ ಸಹಿತ ಕೇಳಿದ್ದಾರೆ. ಅದಕ್ಕೆ ನೀವು ಮಾಡಿರಿ ಮೊದಲು, ಇದಕ್ಕೆ ನಾವು ಉತ್ತರ ಬೇಕಾಗಿದೆ.